ವಯನಾಡು ದುರಂತದ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಆ ಒಂದು ದುರಂತ ನಡೆದ ನಂತರ ಎದೆಹಾಲು ಮಕ್ಕಳಿಗೆ ಎದೆಹಾಲು ಬೇಕಿದ್ದರೆ ನಮ್ಮನ್ನ ಸಂಪರ್ಕಿಸಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಶೇರ್ ಆಗ್ತಾ ಇತ್ತು. ಮಾತ್ರವಲ್ಲ, ಆ ಒಂದು ಪೋಸ್ಟ್ ಅನ್ನ ಫೇಸ್ಬುಕ್ ಅಲ್ಲಿ ಹಾಕಿದಂತಹ ಸಂದರ್ಭದಲ್ಲಿ ಅದಕ್ಕೆ ಕಮೆಂಟ್ ಆಗಿ ನನಗೂ ಬೇಕು ಅಂತ ಓರ್ವ ಯುವಕ ಅದಕ್ಕೆ ರೆಸ್ಪಾನ್ಸ್ ಅನ್ನ ಮಾಡಿದ್ದ. ಮಾತ್ರವಲ್ಲ, ಆತನನ್ನ ಥಳಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿದ ಆ ಒಂದು ವಿಡಿಯೋ ಬಗ್ಗೆ ಇವತ್ತು ಸ್ಪಷ್ಟೀಕರಣ ಬರ್ತಾ ಇದೆ. ഹലോ നമസ്കാരം, ഞാൻ വിശ്വാസ് രഞ്ജിത്തെന്നാണ് എന്നെ അറിയപ്പെടുന്നത്. വിശ്വാസ് എന്നാണ് എൻ്റെ പേര്. പിന്നെ ഇന്നലെ മുതൽ ഫേസ്ബുക്കിലും പിന്നെ മാധ്യമങ്ങളിലും ചാനലിലും എനിക്കെതിരെയായിട്ട് മറ്റേ വയനാട് നടന്ന ഒരു ജോർജ് കുട്ടി എന്ന് പറഞ്ഞാൽ അവർക്ക് ഒരു പാലിൻ്റെ എന്തോ കേസിൽ ഒരു ചീറ്റിംഗ് കേസ് പറഞ്ഞതിൻ്റെ പേരിൽ ഞാനാണ് എന്നും പറഞ്ഞിട്ട് എന്നെ അടിച്ചു കുടുക്കി നിലയിലാക്കിയെന്ന് പറഞ്ഞ് എനിക്കെതിരെ ഞാൻ പോലും അറിയാതെ ചെയ്യുന്നത്. ഞാനിപ്പോൾ 28-ാം തീയതി മുതൽ കാർ ആക്സിഡൻറ്റിൽ തിരുവനന്തപുരം മെഡിക്കൽ കോളേജിൽ അഡ്മിറ്റാണ്. ഞാൻ ഇന്നലെ എൻ്റെ കൂടെ ജോലി ചെയ്യുന്ന, അതായത് എക്സിബിഷൻ ഗ്രൂപ്പിൽ ജോലി ചെയ്യുന്നവർക്ക് വേണ്ടി എനിക്ക് എന്തെങ്കിലും സഹായം, 3 ഓപ്പറേഷൻ എനിക്ക് ആവശ്യമുണ്ട്. അപ്പോൾ അതിന് വേണ്ടിയിട്ട് എൻ്റെ ഈ സാമ്പത്തികം കുറവാണ്. അപ്പോൾ ഞാൻ എൻ്റെ ഓപ്പറേഷന് വേണ്ടിയിട്ട് എൻ്റെ ഈ ഫോട്ടോ ഞാനെടുത്ത് എൻ്റെ ഈ കൈത് മാത്രമല്ല ഈ കൈയുടെ മുറിവ് ഉൾപ്പെടെ ഞാനെടുത്ത് ഫോട്ടോ ഇട്ടായിരുന്നു. അത് ഞാൻ എൻ്റെ എക്സിബിഷൻ ഗ്രൂപ്പിൽ ഇട്ടതാണ്. ആ ഗ്രൂപ്പിൽ ഇട്ടപ്പോഴത്തേക്കാണ് ഇതിൽ നിന്ന് ആരോ എടുത്തിട്ടാണ് എന്നെ ഈ ഫോട്ടോ എടുത്തിട്ട് ഈ ജോർജ് എന്ന് പറഞ്ഞ ഈ നമ്മുടെ വയനാട് ഒരു പാല് കൊടുക്കുന്ന കേസിൽ എന്തോ ഒരു വിഷയം വന്നത്, അത് കൊടുക്കാൻ അവർക്കും അവനും വേണമെന്ന് പറഞ്ഞ് ആ ജോർജ് കുട്ടി എന്നുള്ള പേരിൽ എന്നെ വരാനും പറയാൻ ഈ ഫോട്ടോ എടുത്തിട്ട് ഞാനല്ല, എന്നെ വെറുതെ തേജോധനം ചെയ്ത് എനിക്കൊരു കുടുംബമുണ്ട്, എനിക്കൊരു കൊച്ചുണ്ട്, ഞാൻ ಈ ನಾಟಿನ ಸಮೂಹത്തിൽ ಜೀವಿക്കുന്ന. ನಿಜವಾಗಿಯೂ ಆ ಒಂದು ವಿಡಿಯೋದಲ್ಲಿ ಥಳಿಸಲ್ಪಟ್ಟ ವ್ಯಕ್ತಿ ಅಂತ ಶೇರ್ ಆಗ್ತಾ ಇದ್ದ ವಿಡಿಯೋಗೂ ಆ ವ್ಯಕ್ತಿಗೂ ಸಂಬಂಧವೇ ಇಲ್ಲ. ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನೇ ತೆಗೆದುಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಎದೆಹಾಲು ಬೇಕು ಅಂತ ಕೇಳಿದ ಅಂತ ವೈರಲ್ ಆಗುತ್ತಿರೋ ಫೋಟೋ ಯಾರದ್ದು? ಇದರ ಹಿಂದಿನ ಸತ್ಯಾಂಶ ಏನು? ವಯನಾಡಿನ ದುರಂತದಲ್ಲಿ ಅನಾಥರಾದ ಕಂದಮ್ಮಗಳಿಗೆ ಎದೆಹಾಲು ಬೇಕಿದ್ದಲ್ಲಿ ನನ್ನ ಪತ್ನಿ ನೀಡಲು ಸಿದ್ಧ ಎಂದು ಹಾಕಿದ್ದ ಪೋಸ್ಟ್ಗೆ ವ್ಯಕ್ತಿಯೊಬ್ಬ ನನಗೂ ಹಾಲು ಬೇಕು ಅಂತ ಕಾಮೆಂಟ್ ಹಾಕಿದ್ದ. ನಂತರ ಆತನಿಗೆ ಹಿಡಿದು ಥಳಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ದಿನಗಳಿಂದಲೂ ವ್ಯಕ್ತಿಯೊಬ್ಬರ ಫೋಟೋ ಮತ್ತು ವಿಡಿಯೋ ವೈರಲ್ ಆಗ್ತಾ ಇತ್ತು. ಆದರೆ ಇದೀಗ ಅದರ ಸತ್ಯಾಂಶ ತಿಳಿದು ಬಂದಿದೆ. ಜಾರ್ಜ್ ಎಂಬ ಹೆಸರಿನ ವ್ಯಕ್ತಿ ಮಹಿಳೆಯ ಪೋಸ್ಟ್ಗೆ ಅಶ್ಲೀಲವಾದಂತಹ ಕಮೆಂಟ್ ಅನ್ನು ಹಾಕಿದ್ದ. ಈ ಪೋಸ್ಟ್ ಮಾಡಿದವನಿಗೆ ಥಳಿಸಲಾಗಿದೆ ಎಂಬ ಸಂದೇಶ ವ್ಯಕ್ತಿಯೊಬ್ಬರ ಫೋಟೋದೊಂದಿಗೆ ವೈರಲ್ ಆಗಿತ್ತು. ಆದರೆ ಅಸಲಿ ವಿಚಾರವೇ ಬೇರೆಯೇ ಇದೆ. ಫೋಟೋದಲ್ಲಿದ್ದ ವ್ಯಕ್ತಿಯನ್ನು ಮಲಯಾಳಂನ ಮನೋರಮಾ ನ್ಯೂಸ್ ಸಂದರ್ಶನ ಮಾಡಿದ್ದು. ಈ ವೇಳೆ ಆ ವ್ಯಕ್ತಿ ನನಗೆ ಜುಲೈ 26ನೇ ತಾರೀಕಿನಂದು ಕಾರು ಅಪಘಾತದಲ್ಲಿ ಗಂಭೀರವಾದಂತಹ ಗಾಯಗಳಾಗಿತ್ತು. ಹಾಗಾಗಿ ನಾನು ತಿರುವನಂತಪುರಂನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದೆ. ಚಿಕಿತ್ಸೆಗೆ ಸ್ವಲ್ಪ ಸಹಾಯ ಆಗಲಿ ಅಂತ ನನ್ನ ಫೋಟೋ ತೆಗೆದು ಹಣ ನೀಡಲು ಮನವಿಯನ್ನ ಮಾಡಿದ್ದೆವು. ಆಗಸ್ಟ್ 2ರಂದು ನಾನು ಫೋಟೋ ಗ್ರೂಪ್ನಲ್ಲಿ ಹಾಕಿದ್ದೆ. ಆದರೆ ನಂತರ ನೋಡಿದ್ರೆ ಅಶ್ಲೀಲ ಕಮೆಂಟ್ ಹಾಕಿದ್ದ ಜಾರ್ಜ್ಗೆ ಥಳಿಸಲಾಗಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಫೋಟೋವನ್ನ ಶೇರ್ ಮಾಡಿ ವೈರಲ್ ಮಾಡಿದ್ದಾರೆ. ನಾನು ತಿರುವನಂತಪುರಂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ. ನನಗೆ ಈಗ ಹೊರಗಡೆ ಹೋಗಲು ಸಾಧ್ಯವಾಗದಂತಹ ಪರಿಸ್ಥಿತಿ ಆಗಿದೆ. ನನಗೆ ಪತ್ನಿ, ಮಕ್ಕಳಿದ್ದಾಳೆ. ಈಗ ಎಲ್ಲಿಯೂ ನಾನು ಹೋಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲರೂ ನನ್ನನ್ನ ಬೇರೆ ಕಣ್ಣಿನಿಂದ ನೋಡ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿಯನ್ನು ಅವರು ಆ ಒಂದು ಮಾಧ್ಯಮಕ್ಕೆ ನೀಡಿದ್ದಾರೆ. ನನ್ನ ಗ್ರೂಪ್ ನಲ್ಲಿರುವ ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತಿದೆ. ನಾನು ಯಾರಿಗೂ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ನಾನು ಒಬ್ಬ ರೋಗಿ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂತಹ ಓರ್ವ ವ್ಯಕ್ತಿ. ಚಿಕಿತ್ಸೆಗೆ ನನಗೆ ಯಾರಾದ್ರೂ ಸಹಾಯ ಮಾಡಿ ಅಂತ ಫೋಟೋವನ್ನ ಹಾಕಿದ್ದೆ. ಆದರೆ ಈಗ ಆ ಫೋಟೋವೇ ನನ್ನ ಜೀವನವನ್ನ ಬಾಧಿಸಿದೆ. ನನಗೆ ಈ ರೀತಿ ಮಾಡಿದಂತೆ ಬೇರೆ ಯಾರಿಗೂ ಹೀಗೆ ಮಾಡಬೇಡಿ, ಇದನ್ನು ಯಾರು ಮಾಡಿದ್ದು ಅಂತ ನನಗೆ ನೋಡಬೇಕು ಅಂತ ಭಾವುಕರಾಗಿ ಆ ವ್ಯಕ್ತಿ ಮಾಧ್ಯಮಗಳಲ್ಲಿ ತನ್ನ ನೋವನ್ನ ತೋಡಿಕೊಂಡಿದ್ದಾರೆ. ಸ್ನೇಹಿತರೆ, ನಾವು ಯಾವತ್ತು ಯಾವುದೇ ವಿಡಿಯೋ ಅಥವಾ ಇಮೇಜ್ ಅನ್ನ ಶೇರ್ ಮಾಡುವ ಮೊದಲು ಆ ಒಂದು ವಿಚಾರವಾಗಿ ಸಾಕಷ್ಟು ಫ್ಯಾಕ್ಟ್ ಚೆಕ್ಗಳನ್ನ ಮಾಡ್ಕೊಂಡೇ ಮಾಡ್ಬೇಕು. ಯಾಕಂದ್ರೆ ಇಂತಹ ಒಂದು ಸಣ್ಣ ಸಣ್ಣ ವಿಚಾರಗಳು ಇನ್ನೊಬ್ಬರ ಜೀವನಕ್ಕೆ ಕುತ್ತನ್ನ ತಾರದೆ ಇರಲಿ ಅನ್ನುವಂತಹುದೇ ನಮ್ಮ ಒಂದು ಅಭಿಪ್ರಾಯ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.